ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀರಕ್ಷಾ ಅಂತ. ನಾನು ಇಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ನವಜಾತ ಶಿಶು ತಜ್ಞೆ ದಟ್ ಇಸ್ ನಿಯೋನೆಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು NICU ಇನ್ಚಾರ್ಜ್. ಇಲ್ಲಿ ತುಂಬಾ ಹೈ ರಿಸ್ಕ್ ಡೆಲಿವರೀಸ್ ನಡೆಯುತ್ತೆ. ಅಂದ್ರೆ ಪ್ರೀ ಟರ್ಮ್ಸ್, ಅಂದ್ರೆ ತಾಯಂದಿರಿಗೆ ಶುಗರ್ ಇರೋದು, ಡಯಾಬಿಟಿಕ್ ಇನ್ಫೆಂಟ್ ಆಫ್ ಡಯಾಬಿಟಿಕ್ ಮದರ್, ಅಥವಾ ತಾಯಂದಿರಿಗೆ BP ಇರೋದ್ರಿಂದ IUGR ಆಗೋದು, ಕೆಲವೊಂದು ತುಂಬಾ ಆ ಥರ ಡೆಲಿವರೀಸ್ ಎಲ್ಲಾನು ನಾವೇ ಅಟೆಂಡ್ ಮಾಡ್ತೀವಿ. ಆಮೇಲೆ ರಿಸಸಿಟೇಷನ್ ರೂಮಲ್ಲಿ ನಾವು ಆ ಬೇಬೀಸ್ನ ರಿಸಸಿಟೇಟ್ ಮಾಡಿ ಏನಾದರೂ ಬೇಕಿತ್ತಂದರೆ ಕೆಲವೊಂದು ಮಕ್ಳಿಗೆ PPV ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ಇಂಟ್ಯುಬೇಷನ್ ಬೇಕಾಗುತ್ತೆ, ಅಥವಾ ಸೆಂಟ್ರಲ್ ಲೈನ್ ಆಕ್ಸಿಸ್ ಬೇಕಾಗುತ್ತೆ, UVC ಅಂತ. ಅದೆಲ್ಲ ಹಾಕ್ಕೊಂಡ್ಬಿಟ್ಟು NICUಗೆ ಶಿಫ್ಟ್ ಮಾಡ್ತೀವಿ. ನಾವು ಶಿಫ್ಟ್ ಮಾಡಾದ್ಮೇಲೆ ಅಲ್ಲಿ ಬೇಬೀಸ್ದು ಎಲ್ಲ ಇಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಇದೆ. ನಾವು ಅದನ್ನು ಯೂಸ್ ಮಾಡಿಬಿಟ್ಟು ಬೇಬೀಸ್ನ ಟ್ರೀಟ್ ಮಾಡ್ತೀವಿ. ಇಲ್ಲಿ ಸ್ಪೆಷಲೈಸ್ಡ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಕೇರ್ ಕೊಡ್ತೀವಿ ನಿಯೋನೇಟ್ಸಿಗೆ. ನಮ್ಮ ಹತ್ರ ಇರೋ ಇಕ್ವಿಪ್ಮೆಂಟ್ಸ್ ಕೆಲವೊಂದು ಮಾಡ್ರೇಟ್ ಟು ಅಡ್ವಾನ್ಸ್ಡ್ ರೆಸ್ಪಿರೇಟರಿ ಸಪೋರ್ಟ್, ಅದು ಕನ್ವೆನ್ಷನ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಇದೆ. ಆಮೇಲೆ ಇದು ನಾನ್ ಇನ್ವೇಸಿವ್ ರೆಸ್ಪಿರೇಟರಿ ಸಪೋರ್ಟ್ ಲೈಕ್ CPAP ಮೆಷಿನ್ಸ್ ಇದೆ. ಆಮೇಲೆ HFNC ನಾನ್ ಇನ್ವೇಸಿವ್ ವೆಂಟಿಲೇಷನ್ ಎಲ್ಲ ಸಹ ಇದೆ. ಆಮೇಲೆ ಕೆಲವೊಂದು ಮಕ್ಕಳಿಗೆ ಫೋಟೋಥೆರಪಿ ಬೇಕಾಗುತ್ತೆ, ಅದಕ್ಕೆ ಸಾಕಷ್ಟು ಫೋಟೋಥೆರಪಿ ಯೂನಿಟ್ ಸಹ ಇದೆ ನಮ್ಮ ಹತ್ರ. ಕೆಲವೊಂದು ಮಕ್ಕಳು ಪ್ರಿಮೆಚ್ಯೂರ್ ಆಗಿ ಹುಟ್ಟಿರ್ತಾರೆ, ಅಂದರೆ ತಾಯಂದಿರಿಗೆ ಏನಾದರೂ ತೊಂದರೆ ಇತ್ತು, ಇವಾಗ BP ತೊಂದರೆ ಇತ್ತು ತಾಯಿಗೆ ಅಂತಂದರೆ ಅವಾಗ ಮಕ್ಕಳು ಬೇಗ ಹುಟ್ಟುತ್ತಾರೆ. ಅವಾಗ ಅಥವಾ ವೇಟ್ ತುಂಬ ಕಮ್ಮಿ ಇರುತ್ತೆ, 800 ಗ್ರಾಮು 700 ಗ್ರಾಮ್ ಮಕ್ಕಳೆಲ್ಲ ಇರ್ತಾರೆ, ಅವರಿಗೆ NICU ಕೇರ್ ಬೇಕಾಗುತ್ತೆ. ಅದು ನಮ್ಮ ಲೆವೆಲ್ 2 NICUನಲ್ಲಿ ನಾವು ಆ ಮಕ್ಳಿಗೆ ಕೇರ್ ಅಂತ ಕೊಡ್ತೇವೆ. ಆ ಮಕ್ಕಳಿಗೆ ನಾವು TPN ಅಂತ ಹೇಳ್ತೀವಿ. ಸಪೋಸ್ ಆ ಮಕ್ಕಳಲ್ಲಿ ಕರಳು ಬಲ್ತಿರೋದಿಲ್ಲ, ಸೊ ಆ ಮಕ್ಕಳಿಗೆ TPN ಪೇರೆಂಟಲ್ ನ್ಯೂಟ್ರಿಷನ್ ಬೇಕಾಗುತ್ತೆ. ಅದು ನಾವು ಇನ್ಫ್ಯೂಷನ್ ಬೇಸ್ಡ್ ಮೆಡಿಕೇಶನ್ ಡೆಲಿವರಿ ಅಂತ ಹೇಳ್ತೀವಿ, ಆ ಥರ TPN ಕೊಡ್ತೀವಿ. ಆಮೇಲೆ ಕೆಲವೊಂದು ನಮ್ಮ ಹತ್ರ ಬೆಡ್ ಸೈಡ್ ಅಲ್ಟ್ರಾಸೌಂಡ್ ಇದೆ, ಬೆಡ್ ಸೈಡ್ ಎಕೋ ಇದೆ. ಎಲ್ಲಾನು ಇವೆಲ್ಲ ಯೂಸ್ ಮಾಡಿಕೊಂಡು ನಾವು ಆದಷ್ಟು ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಕೇರ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದು ತಾಯಂದಿರಿಗೆ ಡಯಾಬಿಟಿಸ್ ಇರುತ್ತೆ, ಆ ಥರ ಮಕ್ಕಳಲ್ಲಿ ಶುಗರ್ ತುಂಬ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಮಕ್ಳಿಗೂ ನಾವು ಶುಗರ್ ಮಾನಿಟ್ರಿಂಗ್ ಮಾಡಿಬಿಟ್ಟು, ಬೇಕಂದ್ರೆ ಕೆಲವೊಂದು ಮಕ್ಕಳಿಗೆ IV ಡ್ರಿಪ್ ಬೇಕಾಗುತ್ತೆ ಶುಗರ್ ಕೊಡೋಕ್ಕೆ, ಆ ಥರ ಎಲ್ಲನೂ ಟ್ರೀಟ್ಮೆಂಟ್ ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನೊಂದು ಅಂಶ ಅಂದರೆ ಇಲ್ಲಿ 24 ಗಂಟೆ 7 ದಿನ ವಾರದಲ್ಲಿ ಯಾವಾಗೂ ಒಬ್ಬರು ನಿಯೋನೇಟಲ್ ಅಥವಾ ಪೀಡಿಯಾಟ್ರಿಕ್ ಸ್ಟಾಫ್ ಇದ್ದೇ ಇರ್ತಾರೆ 24/7. ಆಮೇಲೆ ಅದ್ರ ತಕ್ಕಂಗೆ ಸ್ಕಿಲ್ಡ್ ನರ್ಸಿಂಗ್ ಸ್ಟಾಫ್ ಇರ್ತಾರೆ ನಾವು ಸಪೋರ್ಟ್ ಮಾಡೋದಕ್ಕೆ, ನಮ್ಮದು ಬೇಬೀಸ್ಗೆ ಮಾನಿಟ್ರಿಂಗ್ ಮಾಡೋದಕ್ಕೆ. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇರ್ತಾರೆ. ಈ ಥರ ಎಲ್ಲ ಒಂದು ಯೂನಿಟ್ ಅಂತ ಇದ್ದಾಗ ಮಕ್ಕಳಿಗೆ ಒಳ್ಳೆ ಕೇರ್ ಸಿಗತ್ತೆ. ಆಮೇಲೆ ಕೆಲವೊಂದು ಮಕ್ಕಳಿಗೆ ಜಾಂಡಿಸ್ ಜಾಸ್ತಿ ಆಗಿ ಅದು ಬ್ರೈನಿಗೆ ಹತ್ತಂಗೆ ಕರ್ನಿಕ್ಟರಿಸ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಪ್ರಿವೆಂಟ್ ಮಾಡೋಕ್ಕೆ ನಾವು ನಮ್ಮಲ್ಲಿ IVIG ಕೊಡ್ತೀವಿ, ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಅಂತ ಮಾಡ್ತೀವಿ. ಸೊ ಇದೆಲ್ಲನೂ ಮಾಡ್ತೀವಿ. ಆಮೇಲೆ ಇನ್ನೊಂದು ಫ್ಯಾಮಿಲಿ ಬೇಸ್ಡ್ ಕೇರ್ ಅಂತ ಒಂದಿದೆ, ಅದನ್ನು ನಾವು ನಮ್ಮ ICUನಲ್ಲಿ ಕೊಡ್ತೀವಿ. ಸೊ ಫ್ಯಾಮಿಲಿ ಬೇಸ್ಡ್ ಕೇರ್ ಅಂತ ಅಂದರೆ ಮದರ್ ಮತ್ತು ಫಾದರ್, ತಂದೆ ತಾಯಿ ಇಬ್ಬರನ್ನು ಇನ್ವಾಲ್ವ್ ಮಾಡಿ ಕ್ಯಾಂಗರೂ ಮದರ್ ಕೇರ್ ಅಂತ ಕೊಡೋದು. ಆಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟು ತಾಯಿ ಹಾಲು, ಉತ್ತಮವಾದ ತಾಯಿ ಹಾಲನ್ನ ಕೊಡೋದು, ಆ ಥರ ಎಲ್ಲನೂ ಮಾಡ್ತೇವೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.